ಈ ಮೂವಿನ ನೀವು ಬೇರೆ ಚಾನೆಲ್ ಗಳಲ್ಲಿ ನೋಡಿರಬಹುದು, ಆದ್ರೆ ಕಾಂಗ್ ವರ್ಸಸ್ ಗಾಡ್ಜಿಲ್ಲಾ ಮೂವಿನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಮೂವಿ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೈಂಟಿಸ್ಟ್ ಗಳು ಹಾಗೆ ಸೋಲ್ಜರ್ಸ್ ಗಳು ಇದುವರೆಗೂ ಯಾರ ಕಣ್ಗೂ ಕೂಡ ಕಾಣದಿರುವಂತ ಒಂದು ಐಲ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಆ ಐಲ್ಯಾಂಡ್ ನ ಕಾಡ್ನಲ್ಲಿ ಅವರ ಜೊತೆ ಆಗೋದನ್ನ ನಾವು ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಭಯಂಕರವಾಗಿರುತ್ತೆ. ಈ ಮೂವಿ ಹೆಸರು ಕಾಂಗ್ ಸ್ಕಲ್ ಐಲ್ಯಾಂಡ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ಎಲ್ಲ ಕಡೆ ಯುದ್ಧ ನಡೀತಿರುತ್ತೆ. ಯಾಕೆಂತಂದ್ರೆ ಇದು ವರ್ಲ್ಡ್ ವಾರ್ 2 ನ ಸಮಯ. ಹೀಗೆ ಯುದ್ಧ ನಡೀತಿರ್ಬೇಕಾದ್ರೆ ಒಂದು ಪ್ಲೇನ್ ಬಂದು ಪೆಸಿಫಿಕ್ ಸಮುದ್ರದ ಮಧ್ಯದಲ್ಲಿರುವಂತ ಐಲ್ಯಾಂಡ್ ಗೆ ಕ್ರಾಶ್ ಆಗುತ್ತೆ. ಆ ಪ್ಲೇನ್ ನಲ್ಲಿದ್ದ ಹ್ಯಾಂಕ್ ಅನ್ನೋ ಸೋಲ್ಜರ್ ಅವನ ಪ್ರಾಣನ ಕಾಪಾಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಪ್ಲೇನ್ ಬಂದು ಅಲ್ಲಿಗೆ ಕ್ರಾಶ್ ಆಗುತ್ತೆ. ನೋಡಿದ್ರೆ ಅದೊಂದು ಜಪಾನ್ ಆರ್ಮಿಯ ಪ್ಲೇನ್. ಅಮೆರಿಕ ಹಾಗೆ ಜಪಾನ್ ನ ಮಧ್ಯೆ ಯುದ್ಧ ನಡೀತಿರೋದ್ರಿಂದ ಹ್ಯಾಂಕ್ ಹಾಗೆ ಜಪಾನ್ ನ ಸೋಲ್ಜರ್ ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಹ್ಯಾಂಕ್ ಒಬ್ಬ ಅಮೆರಿಕನ್ ಸೋಲ್ಜರ್. ಹೀಗೆ ಫೈಟ್ ಅನ್ನ ಮಾಡ್ತಾ ಜಪಾನ್ ಸೋಲ್ಜರ್ ಹ್ಯಾಂಕ್ ನ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಎರಡು ದೊಡ್ಡ ದೊಡ್ಡ ಕೈಗಳು ಬರ್ತವೆ. ನೋಡಿದ್ರೆ ಅದು ತುಂಬಾನೇ ದೊಡ್ಡದಾಗಿರುವಂತ ಕಾಂಗ್. ಇದನ್ನ ಇವರಿಬ್ರು ತುಂಬಾ ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಇಲ್ಲಿಗೆ ಸೀನ್ ಕಟ್ ಆಗಿ 1973ಕ್ಕೆ ಬರುತ್ತೆ. ಮೊನಾರ್ ಕಂಪನಿಯ ಹೆಡ್ ಆಗಿರುವಂತ ವಿಲಿಯಂ ಹಾಗೆ ಅವನ ಅಸಿಸ್ಟೆಂಟ್ ಬ್ರೂಕ್ ಇಬ್ರು ಸೆನೆಟರ್ ಆಫೀಸ್ಗೆ ಬಂದು ಸೆನೆಟರ್ ಗೆ ಹೇಳ್ತಾರೆ, ನಮ್ಗೆ ಸ್ಯಾಟಲೈಟ್ ಇಂದ ಸೌತ್ ಪೆಸಿಫಿಕ್ ಸಮುದ್ರದಲ್ಲಿ ಒಂದು ಐಲ್ಯಾಂಡ್ ಸಿಕ್ಕಿದೆ. ಆ ಐಲ್ಯಾಂಡ್ ನ ಬಗ್ಗೆ ಇದುವರೆಗೂ ಯಾವ ದೇಶದವರೆಗೂ ಕೂಡ ಗೊತ್ತಿಲ್ಲ. ಆ ಐಲ್ಯಾಂಡ್ ಅನ್ನ ಬರೀ ಪುರಾತನ ಕಾಲದ ಕಥೆಗಳಲ್ಲಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ನಾವು ಆ ಐಲ್ಯಾಂಡ್ ಗೆ ಹೋಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಏನೇನ್ ಖನಿಜ ಪದಾರ್ಥಗಳು ಸಿಗುತ್ತೋ ನಮ್ಗೆ ಗೊತ್ತಿಲ್ಲ. ಪ್ಲೀಸ್ ನಮ್ಗೆ ಫಂಡಿಂಗ್ ಮಾಡಿ ನಾವು ಹೋಗ್ತೀವಿ ಅಂತ. ಆದ್ರೆ ಅದಕ್ಕೆ ಸೆನೆಟರ್ ಒಪ್ಕೊಳ್ಳೋದಿಲ್ಲ. ಇದೆಲ್ಲ ಬರೀ ವೇಸ್ಟ್ ಆಫ್ ಟೈಮ್ ಹಾಗೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಬ್ರೂಕ್ ಅವನಿಗೆ ಹೇಳ್ತಾನೆ, ಇನ್ನ 3 ದಿನದಲ್ಲಿ ರಷ್ಯಾದ ಸ್ಯಾಟಲೈಟ್ ಕೂಡ ಆ ಐಲ್ಯಾಂಡ್ ಇಂದ ಹಾದು ಹೋಗುತ್ತೆ. ಆಗ ಅವರು ಐಲ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡಿ ಅದರಲ್ಲಿ ಸಿಗುವಂತ ಖನಿಜ ಪದಾರ್ಥಗಳನ್ನ ತಗೋತಾರೆ ಅಂತ. ಇದನ್ನ ಕೇಳಿ ಸೆನೆಟರ್ ಕೂಡ ಅವರಿಗೆ ಫಂಡಿಂಗ್ ಮಾಡೋದಕ್ಕೆ ಒಪ್ಕೊಬಿಡ್ತಾನೆ. ಯಾಕೆಂತಂದ್ರೆ ಇವರೆಲ್ಲರೂ ಅಮೆರಿಕದವರು, ರಷ್ಯಾದವರಿಗಿಂತ ನಾವು ಹಿಂದೆ ಇರಬಾರ್ದು ಅಂತ. ಹಾಗೆ ವಿಲಿಯಂ ನಮ್ಗೊಂದಷ್ಟು ಸೈನಿಕರು ಕೂಡ ಬೇಕು ಅಂತ ಹೇಳ್ತಾನೆ. ಆದ್ರಿಂದ ಪ್ಯಾಕರ್ಡ್ ಅನ್ನೋ ಒಬ್ಬ ಕರ್ನಲ್ ಗೆ ಫೋನ್ ಮಾಡಿ ಹೇಳ್ತಾರೆ, ಒಂದು ಐಲ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ಹಾಗೆ ನಿಮ್ಮ ಟೀಮ್ ಹೋಗ್ಬೇಕು ಅಂತ. ಅದಕ್ಕೆ ಇವನು ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ನಂತರ ವಿಲಿಯಂ ಹಾಗೆ ಬ್ರೂಕ್ ಕಾನ್ರಾಡ್ ಅನ್ನೋ ಒಬ್ಬ ವ್ಯಕ್ತಿನ ಹುಡ್ಕೊಂಡು ಬರ್ತಾರೆ. ಈ ಕಾನ್ರಾಡ್ ಒಬ್ಬ ಬ್ರಿಟಿಷ್ ನ ಎಕ್ಸ್ ಮಿಲಿಟರಿ ಆಫೀಸರ್. ಆದ್ರೆ ಈಗ ಇವನು ಆರ್ಮಿನ ಬಿಟ್ಟು ಕಾಡ್ನಲ್ಲಿ ಕಳೆದೋಗಿರುವಂತ ಜನರನ್ನ ಹುಡ್ಕುವಂತ ಕೆಲಸನ ಮಾಡ್ತಿರ್ತಾನೆ. ಇವರಿಬ್ರು ಕಾನ್ರಾಡ್ ಗೆ ಹೇಳ್ತಾರೆ, ನಾವೊಂದು ಐಲ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿದೀವಿ, ನೀವು ನಮ್ ಜೊತೆ ಬರ್ಬೇಕು ಅಂತ. ಇವರು ಹೋಗ್ತಿರುವಂತ ಐಲ್ಯಾಂಡ್ ನ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ಅಲ್ಲಿ ಯಾವ ತರ ಅಪಾಯ ಇರುತ್ತೋ ಏನೋ ನಮ್ಗೆ ಗೊತ್ತಿಲ್ಲ. ನಾನ್ ನಿಮ್ ಜೊತೆ ಬರ್ಬೇಕು ಅಂತಂದ್ರೆ 5 ಪಟ್ಟು ಜಾಸ್ತಿ ದುಡ್ಡನ್ನ ಕೊಡ್ಬೇಕು ಅಂತ ಹೇಳ್ತಾನೆ. ಇವನು ತುಂಬಾ ಕೆಲಸಕ್ಕೆ ಬರುವಂತ ವ್ಯಕ್ತಿ ಆಗಿರೋದ್ರಿಂದ ವಿಲಿಯಂ ಹಾಗೆ ಬ್ರೂಕ್ ಕೂಡ ಸರಿ ಅಂತ ಒಪ್ಕೋತಾರೆ. ಈ ಕಡೆ ಮೇಸನ್ ಅನ್ನೋ ಒಬ್ಳು ಫೋಟೋಗ್ರಾಫರ್ ಅನ್ನ ನಮ್ಗೆ ತೋರಿಸ್ತಾರೆ. ಇವಳನ್ನು ಕೂಡ ಆ ಐಲ್ಯಾಂಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬರೋದಕ್ಕೆ ಹೇಳ್ತಾರೆ. ಈ ಫೋಟೋಗ್ರಾಫರ್ ಯಾಕೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಇವರೆಲ್ಲರೂ ಸೇರಿ ಒಂದು ದೊಡ್ಡ ಶಿಪ್ ನಲ್ಲಿ ಆ ಐಲ್ಯಾಂಡ್ ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈಗ ಇಲ್ಲಿರುವಂತ ಒಬ್ಬ ವ್ಯಕ್ತಿ ಎಲ್ಲರಿಗೂ ಹೇಳ್ತಾನೆ, ಈಗ ನಮ್ಮ ಕೆಲಸ ಏನು ಅಂತಂದ್ರೆ ಆ ಐಲ್ಯಾಂಡ್ ನ ಭೂಮಿ ಒಳಗಡೆ ಎಕ್ಸಾಕ್ಟ್ ಆಗಿ ಏನಿದೆ ಅಂತ ಕಂಡುಹಿಡಿಯೋದು. ನೀವೆಲ್ಲರೂ ನಿಮ್ಮ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿ ಮಾತನ್ನ ಮುಗಿಸ್ತಾನೆ. ಇವರು ಸೌತ್ ಪೆಸಿಫಿಕ್ ನ ಕಡೆಗೆ ಬರ್ತಿದ್ದಂಗೆನೆ ದೊಡ್ಡ ದೊಡ್ಡ ಮೋಡಗಳು ಇವರಿಗೆ ಕಾಣಿಸ್ತವೆ. ಇಲ್ಲಿಂದ ಇವರು ಶಿಪ್ ನಲ್ಲಿ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಹೋಗ್ಬೇಕು ಅಂತಂದ್ರೆ ಹೆಲಿಕಾಪ್ಟರ್ ನಲ್ಲೇ ಹೋಗ್ಬೇಕು. ಆದ್ರೆ ಈಗಿರುವಂತ ಸ್ಥಿತಿಲಿ ಹೆಲಿಕಾಪ್ಟರ್ ನಲ್ಲಿ ಹೋಗೋದು ತುಂಬಾನೇ ಅಪಾಯಕಾರಿ. ಆದ್ರೆ ಈಗ ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ಇವರೆಲ್ಲರೂ ಸೇರಿ ಗಟ್ಟಿ ಮನ್ಸನ್ನ ಮಾಡಿ ಹೆಲಿಕಾಪ್ಟರ್ ನಲ್ಲಿ ಆ ಭಯಂಕರವಾಗಿರುವಂತ ಮೋಡದ ಒಳಗಡೆ ಬಂದ್ಬಿಡ್ತಾರೆ. ತುಂಬಾ ಕಷ್ಟಪಟ್ಟು ಈ ನರ್ಕದಿಂದ ಇವರು ಹೊರಗಡೆ ಬರ್ತಿದ್ದಂಗೆನೆ ಇವರೆಲ್ಲರೂ ಹುಡ್ಕೊಂಡ್ ಬಂದಿರುವಂತ ಸ್ಕಲ್ ಐಲ್ಯಾಂಡ್ ಇವರಿಗೆ ಸಿಗುತ್ತೆ. ಈ ಜಾಗ ಯಾವ ಸ್ವರ್ಗಕ್ಕೂ ಕೂಡ ಕಮ್ಮಿ ಇರೋದಿಲ್ಲ, ಅಷ್ಟು ಸುಂದರವಾಗಿರುತ್ತೆ. ಹೀಗೆ ಇವರೆಲ್ಲರೂ ಆ ಜಾಗನ ನೋಡ್ತಾ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಮತ್ತೊಂದು ಟೀಮ್ ನವರು ಅಲ್ಲೇ ಕೆಳಗಡೆ ಬಂದು ಎಲ್ಲಾ ಸೆಟಪ್ ಅನ್ನ ಮಾಡ್ಕೋತಾರೆ ಈ ಜಾಗದಲ್ಲಿ ಟೆಸ್ಟ್ ಗಳನ್ನ ಮಾಡೋದಕ್ಕೆ. ಅದೇ ಸಮಯಕ್ಕೆ ಸೋಲ್ಜರ್ಸ್ ಗಳು ಸಿಸ್ಮಿಕ್ ಬಾಂಬ್ಸ್ ಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ಬಾಂಬ್ಸ್ ಗಳಿಂದ ಯಾರಿಗೂ ಯಾವ ಅಪಾಯನೂ ಕೂಡ ಆಗೋದಿಲ್ಲ. ಇವುಗಳು ಬ್ಲಾಸ್ಟ್ ಆದಾಗ ರಿಲೀಸ್ ಆಗುವಂತ ವೇವ್ಸ್ ಗಳಿಂದ ಕಂಡುಹಿಡಿಬಹುದು ಭೂಮಿ ಒಳಗಡೆ ಏನಿದೆ ಅಂತ. ಆಗ ಇವರಿಗೆ ಗೊತ್ತಾಗುತ್ತೆ ಈ ಐಲ್ಯಾಂಡ್ ನ ಭೂಮಿಲಿ ಏನು ಇಲ್ಲ, ಬರೀ ಖಾಲಿ ಆಗಿದೆ ಅಂತ. ಅದೇ ಸಮಯಕ್ಕೆ ಒಂದು ಮರ ಬಂದು ಹೆಲಿಕಾಪ್ಟರ್ ಗೆ ಹೊಡೆಯುತ್ತೆ. ಯಾರು ಅಟ್ಯಾಕ್ ಮಾಡಿದ್ದು ಅಂತ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾವುದು ಅಲ್ಲ, ನಾವೀಗಾಗ್ಲೇ ನೋಡಿರುವಂತ ಕಾಂಗ್. ಅದು ಎಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಕಲ್ಲಿನ ರೀತಿ ಕಾಣ್ತಿರ್ತವೆ. ಇದರಿಂದ ಎಲ್ಲರೂ ಹೆದರ್ಕೊಂಡು ಕಾಂಗ್ ನ ಸುತ್ತುವರೆದು ಗನ್ನಿಂದ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಕಾಂಗ್ ಮಾತ್ರ ಯಾವುದೇ ತರದ ಎಫೆಕ್ಟ್ ಆಗ್ತಿರೋದಿಲ್ಲ. ಒಂದೊಂದೇ ಏಟಿಗೆ ಹೆಲಿಕಾಪ್ಟರ್ ಗಳನ್ನ ಬ್ಲಾಸ್ಟ್ ಮಾಡ್ತಿರುತ್ತೆ. ಈ ಫೈಟ್ ನಲ್ಲಿ ತುಂಬಾ ಹೆಲಿಕಾಪ್ಟರ್ಸ್ ಗಳು ಬ್ಲಾಸ್ಟ್ ಆಗೋಗ್ತವೆ. ಹಾಗೆ ಎಷ್ಟೋ ಜನ ಸೈನಿಕರು ಸತ್ತೋಗ್ತಾರೆ. ಕರ್ನಲ್ ಒಂದು ಜಾಗದಲ್ಲಿ ಬಂದು ಕ್ರಾಶ್ ಲ್ಯಾಂಡ್ ಆಗಿರ್ತಾನೆ. ಕಾಂಗ್ ಅಂತೂ ಒಂದೊಂದೇ ಹೆಲಿಕಾಪ್ಟರ್ ನ ಬ್ಲಾಸ್ಟ್ ಮಾಡ್ತಿರುತ್ತೆ. ಇವನು ಕೂಡ ಅದನ್ನ ತುಂಬಾ ಕೋಪದಿಂದ ನೋಡ್ತಿರ್ತಾನೆ. ಹೇಗೋ ಮಾಡಿ ಸ್ವಲ್ಪ ಸೋಲ್ಜರ್ಸ್ ಗಳು ತಪ್ಪಿಸ್ಕೊತಾರೆ. ಮಿಕ್ತವ್ರನ್ನೆಲ್ಲ ಕಾಂಗ್ ಸಾಯಿಸ್ಬಿಡುತ್ತೆ. ಇದೆಲ್ಲ ಆದ್ಮೇಲೆ ಕಾಂಗ್ ಅಲ್ಲಿಂದ ಹೊರಟೋಗುತ್ತೆ. ಕಾನ್ರಾಡ್, ಮೇಸನ್ ಹಾಗೆ ಇನ್ನೂ ಒಂದಷ್ಟು ಜನ ಈ ಐಲ್ಯಾಂಡ್ ನ ಸೌತ್ ನಲ್ಲಿ ಸಿಗಾಕೋಬಿಟ್ಟಿರ್ತಾರೆ. ಇನ್ನು 3 ದಿನದಲ್ಲಿ ಹೇಗಾದ್ರೂ ಮಾಡಿ ಇವರು ನಾರ್ತ್ ಕಡೆಗೆ ಹೋದ್ರೆ ಅಲ್ಲೇ ಹತ್ರದಲ್ಲೇ ಇವರು ಬಂದಿದ್ದಂತ ಶಿಪ್ ಇದೆ. ಅಲ್ಲಿಂದ ಇವರು ಈಸಿಯಾಗಿ ಶಿಪ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗ್ಬೋದು. ಇದೇ ಐಲ್ಯಾಂಡ್ ನ ವೆಸ್ಟ್ ನಲ್ಲಿ ನಮ್ಗೆ ಚಾಪ್ಮನ್ ಅನ್ನೋ ಒಬ್ಬ ಸೋಲ್ಜರ್ ನ ತೋರಿಸ್ತಾರೆ. ಆಗ
ಕರ್ನಲ್ ಇವನಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನೀನ್ ಎಲ್ಲಿದ್ಯೋ ಅಲ್ಲೇ ಇರೋ, ನಾವ್ ಹೇಗಾದ್ರೂ ಮಾಡಿ ನಿನ್ನ ಹತ್ರ ಬರ್ತಿದೀವಿ ಅಂತ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಚಾಪ್ಮನ್ ಇರುವಂತ ಹೆಲಿಕಾಪ್ಟರ್ ನಲ್ಲಿ ತುಂಬಾ ವೆಪನ್ಸ್ ಗಳೆಲ್ಲ ಇದಾವೆ. ಆ ವೆಪನ್ಸ್ ಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ಕರ್ನಲ್ ಡಿಸೈಡ್ ಮಾಡಿರ್ತಾನೆ. ಅಷ್ಟು ಜನ ಸೋಲ್ಜರ್ಸ್ ಗಳಲ್ಲಿ ಈಗ ಕರ್ನಲ್ ನ ಟೀಮ್ ನಲ್ಲಿ ಉಳಿದಿರೋದು ಬರೀ 7 ಜನ. ನಂತರ ಇವನು ವಿಲಿಯಂ ಹತ್ರ ಬಂದು ಅವನನ್ನ ಗನ್ ಪಾಯಿಂಟ್ ಮಾಡಿ ಕೇಳ್ತಾನೆ, ನಿಜ ಹೇಳು, ಏನಕ್ಕೆ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂತ. ಆಗ ಇವನು ನಿಜವಾದ ವಿಷಯನ ಹೇಳ್ತಾನೆ. 30 ವರ್ಷಗಳ ಹಿಂದೆ ಲೌಟನ್ ಅನ್ನೋ ಒಂದು ಶಿಪ್ ನಲ್ಲಿ ನಾನು ಇದ್ದೆ. ಆ ಶಿಪ್ ನಲ್ಲಿ ನನ್ನ ಜೊತೆ ಇನ್ನೂ ಕೂಡ 1000 ಜನ ಇದ್ರು. ಆ ಶಿಪ್ ಮುಳುಗೋಯ್ತು ಅಂತ ಗವರ್ಮೆಂಟ್ ನವರು ಎಲ್ಲರಿಗೂ ಹೇಳಿದ್ರು. ಆದ್ರೆ 1000 ಜನರಲ್ಲಿ ಉಳಿದಿದ್ದು ನಾನೊಬ್ನೇ. ಲೌಟನ್ ಶಿಪ್ ನ ಜೊತೆ ಏನಾಗಿತ್ತು ಅಂತ ನನಗ್ ಮಾತ್ರ ಗೊತ್ತಿದ್ದು. ನಮ್ಮ ಶಿಪ್ ನ ಮೇಲೆ ಒಂದು ಮಾನ್ಸ್ಟರ್ ಅಟ್ಯಾಕ್ ಮಾಡ್ಬಿಟ್ಟಿತ್ತು. ಇದನ್ನ ನಾನು ಜನರಿಗೆ ಹೇಳಿ ಎಷ್ಟೇ ನಂಬಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾರು ನಂಬಲಿಲ್ಲ. ನನ್ನನ್ನ ಹುಚ್ಚ ಅಂತ ಕರೆದ್ರು. ಆಕ್ಚುಲಿ ಈ ಭೂಮಿ ಮೇಲೆ ಮನುಷ್ಯರಿಗಿಂತ ಮುಂಚೆ ಮಾನ್ಸ್ಟರ್ಸ್ ಗಳೇ ವಾಸ ಮಾಡ್ತಿದ್ದು. ಮಾನ್ಸ್ಟರ್ಸ್ ಗಳು ಬೇಕು ಅಂತಂದ್ರೆ ಭೂಮಿನ ಯಾವಾಗ ಬೇಕಾದ್ರೂ ನಮ್ಮಿಂದ ಕಿತ್ಕೋಬಹುದು. ಇಲ್ಲಿರುವಂತ ಮಾನ್ಸ್ಟರ್ಸ್ ಗಳ ಸಾಕ್ಷಿನ ತಗೊಂಡೋಗಿ ನಾವು ಗವರ್ಮೆಂಟ್ ಗೆ ನಂಬಿಸ್ಬೇಕು ಮಾನ್ಸ್ಟರ್ಸ್ ಗಳು ಇದಾವೆ ಅಂತ. ಆಗ ಅವರು ಆರ್ಮಿ ಅವರನ್ನ ಕಳಿಸಿ ಇಲ್ಲಿರುವಂತ ಮಾನ್ಸ್ಟರ್ಸ್ ಗಳನ್ನೆಲ್ಲ ಸಾಯಿಸ್ಬಿಡ್ತಾರೆ. ಇದರಿಂದ ನಮ್ಮ ಮನುಷ್ಯ ಕುಲ ಸೇಫ್ ಆಗಿರುತ್ತೆ ಅಂತ. ಆಗ ಕರ್ನಲ್ ಕೂಡ ಸರಿ ಅಂತ ಹೇಳ್ತಾನೆ. ಇವರೆಲ್ಲ ಕಾಡನ್ನ ಹಾದಿ ನಾರ್ತ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಬೈಸನ್ ಅನ್ನ ನೋಡ್ತಾರೆ. ಅದು ಇವ್ರ ಕಡೆಗೆ ಬರೋದಕ್ಕೆ ಶುರು ಮಾಡುತ್ತೆ. ಯಾವಾಗ ಇದಕ್ಕೆ ಇವರು ಏನು ಮಾಡೋದಿಲ್ಲ ಅಂತ ಗೊತ್ತಾಗುತ್ತೋ ಇದ್ರ ಪಾಡಿಗೆ ಇದು ವಾಪಸ್ ಹೊರಟೋಗುತ್ತೆ. ಕರ್ನಲ್ ಡಿಸೈಡ್ ಮಾಡ್ತಾನೆ, ಇವನ ಸೋಲ್ಜರ್ಸ್ ಗಳನ್ನ ಸಾಯಿಸಿರುವಂತ ಕಾಂಗ್ ನ ಸುಮ್ನೆ ಬಿಡಬಾರ್ದು, ಅದನ್ನು ಕೂಡ ಸಾಯಿಸಲೇಬೇಕು ಅಂತ. ಹೀಗೆ ಇವರು ಚಾಪ್ಮನ್ ನ ಹುಡ್ಕೊಂಡು ವೆಸ್ಟ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಸ್ಪೈಡರ್ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಆಗ ಇವರೆಲ್ಲರೂ ಸೇರಿ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಸ್ಪೈಡರ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದರಿಂದ ಇವರೆಲ್ಲರ ಪ್ರಾಣ ಹೋಗ್ತಾ ಹೋಗ್ತಾ ಉಳ್ಕೊಳ್ಳುತ್ತೆ. ಇವರೆಲ್ಲರೂ ನಾರ್ತ್ ಕಡೆಗೆ ಹೋಗೋದಕ್ಕೆ ಅಂತ ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಜಾಗ ಸಿಗುತ್ತೆ. ಈ ಜಾಗದಲ್ಲಿ ದೇವಸ್ಥಾನ ತರ ಏನೋ ಒಂದನ್ನ ಕಟ್ಟಿರ್ತಾರೆ. ಹೀಗೆ ಇವರೆಲ್ಲ ಅದನ್ನ ನೋಡ್ತಿರ್ಬೇಕಾದ್ರೆ ಅಲ್ಲೇ ಬಚ್ಚಿಟ್ಕೊಂಡಿದ್ದಂತ ಕಾಡು ಮನುಷ್ಯರು ಬಂದು ಇವರನ್ನ ಸುತ್ತು ಹೊಡೆದು ಬಿಡ್ತಾರೆ. ಇದರಿಂದ ಇವರೆಲ್ಲರೂ ಹೆದರ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಯಸ್ಸಾಗಿರುವಂತ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಇವನು ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ನಾವು ಹ್ಯಾಂಕ್ ಅನ್ನೋ ಒಬ್ಬ ಅಮೆರಿಕನ್ ಸೋಲ್ಜರ್ ನ ನೋಡಿದ್ವಲ್ಲ, ಅವನೇ ಇವನು. 1944ರಿಂದ 1973 ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗೋದಕ್ಕಾಗದೆ ಈ ಕಾಡು ಜನರ ಜೊತೆನೆ ಜೀವನ ಕಳಿತಿರ್ತಾನೆ. ಇವನ ಜೊತೆ ಒಬ್ಬ ಜಪಾನ್ ನ ಸೋಲ್ಜರ್ ಕೂಡ ಇದ್ನಲ್ಲ, ಅವನು ಮತ್ತೆ ಇವನು ಫ್ರೆಂಡ್ಸ್ ಆಗೋಗಿರ್ತಾರೆ. ಆದ್ರೆ ಅವನು ಸತ್ತೋಗಿರ್ತಾನೆ. ಯಾಕೆ ಅನ್ನೋದು ನಮ್ಗೆ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಈ ಕಡೆ ಚಾಪ್ಮನ್ ನೀರಿರುವಂತ ಜಾಗಕ್ಕೆ ಬಂದು ಬಾಟ್ಲಿಗೆ ನೀರನ್ನ ತುಂಬ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕಾಂಗ್ ಬರುತ್ತೆ. ಕಾಂಗ್ ಇವನ್ನ ನೋಡೋದಿಲ್ಲ, ಇವನು ಬೇರೆ ಜಾಗಕ್ಕೆ ಹೋಗಿ ಬಚ್ಚಿಟ್ಕೊಬಿಡ್ತಾನೆ. ಹೀಗೆ ಇದು ನೀರನ್ನ ಕುಡಿತಿರ್ಬೇಕಾದ್ರೆ ಒಂದು ಆಕ್ಟೋಬಸ್ ಇದ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರಿಂದ ಇದು ಕೂಡ ಅದ್ರ ಜೊತೆ ಒಂದು ದೊಡ್ಡ ಫೈಟ್ ಅನ್ನೇ ಮಾಡಿ ಅದನ್ನ ಸಾಯಿಸಿ ತಿಂದು ಬಿಡುತ್ತೆ. ಇದನ್ನೆಲ್ಲ ಚಾಪ್ಮನ್ ಕೂಡ ಒಂದು ಜಾಗದಲ್ಲಿ ಕುತ್ಕೊಂಡು ನೋಡ್ತಿರ್ತಾನೆ. ಕಾಂಗ್ ಅಲ್ಲಿಂದ ಹೊರಟೋಗುತ್ತೆ. ಈ ಕಡೆ ಹ್ಯಾಂಕ್ ಇವರೆಲ್ಲರನ್ನು ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಿರೋಂತ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಈ ಬುಡಕಟ್ಟು ಜನಾಂಗದವರು ಜೀವನ ಪೂರ್ತಿ ಮೌನ ವ್ರತದಲ್ಲಿ ಇರ್ತಾರೆ. ಹುಟ್ಟಾಗಿಂದ ಸಾಯೋವರೆಗೂ ಒಂದು ಮಾತನ್ನು ಕೂಡ ಇವರು ಆಡೋದಿಲ್ಲ. ನಂತರ ಇವರೆಲ್ಲರನ್ನು ಒಂದು ಗುಹೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇದು ಬುಡಕಟ್ಟು ಜನಾಂಗದವರ ದೇವಸ್ಥಾನ. ಹೀಗೆ ಇವನು ಈ ಐಲ್ಯಾಂಡ್ ನ ಕಥೆನ ಹೇಳೋದಕ್ಕೆ ಶುರು ಮಾಡ್ತಾನೆ. ಈ ಐಲ್ಯಾಂಡ್ ನ ಭೂಮಿಯ ಒಳಗಡೆ ಸ್ಕಲ್ ಕ್ರಾಲರ್ಸ್ ಅನ್ನು ತುಂಬಾ ವಿಚಿತ್ರವಾಗಿರುವಂತಹ ಮಾನ್ಸ್ಟರ್ಸ್ ಗಳು ಇದಾವೆ. ಅವುಗಳು ಯಾವುದೇ ಜೀವಿ ಸಿಕ್ಕರೂ ಬಿಡೋದಿಲ್ಲ, ಎಲ್ಲವನ್ನು ತಿಂದಾಕ್ಬಿಡ್ತವೆ. ಆದ್ರೆ ಈ ಐಲ್ಯಾಂಡ್ ಅಲ್ಲಿರುವಂತ ಜನರನ್ನ ಹಾಗೆ ಪ್ರಾಣಿಗಳನ್ನ ಕಾಪಾಡ್ತಿರೋದು ಕಾಂಗ್. ಕಾಂಗ್ ಈ ಐಲ್ಯಾಂಡ್ ಗೆ ರಾಜ. ನೀವು ಇಲ್ಲಿ ಬಾಂಬ್ ಗಳನ್ನ ಹಾಕಿದ್ರಿಂದಾನೇ ಕಾಂಗ್ ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ದು. ಕಾಂಗ್ ಇಲ್ಲ ಅಂತಂದ್ರೆ ಸ್ಕಲ್ ಕ್ರಾಲರ್ಸ್ ಗಳು ಈ ಐಲ್ಯಾಂಡ್ ಅನ್ನೇ ನಾಶ ಮಾಡಕ್ ಬಿಡ್ತವೆ. ಅದ್ರಲ್ಲೂ ಎಲ್ಲದಕ್ಕಿಂತ ತುಂಬಾ ದೊಡ್ಡದಾಗಿರುವಂತ ಒಂದು ಸ್ಕಲ್ ಕ್ರಾಲರ್ ಇದೆ. ಅದು ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಕಾಂಗ್ ನ ತಂದೆ ತಾಯಿನೆಲ್ಲ ತಿಂದಾಕ್ಬಿಡ್ತು. ಈಗ ಕಾಂಗ್ ಅದರ ಪ್ರಜಾತಿಯಲ್ಲಿ ಉಳಿದಿರುವಂತ ಕೊನೆಯ ಜೀವಿ. ಬಾಂಬ್ ಗಳು ಬ್ಲಾಸ್ಟ್ ಆಗಿದ್ರಿಂದ ಭೂಮಿ ಒಳಗಡೆ ಇದ್ದಂತ ಒಂದಷ್ಟು ಸ್ಕಲ್ ಕ್ರಾಲರ್ಸ್ ಗಳು ಹೊರಗಡೆ ಬಂದ್ಬಿಟ್ಟಿದಾವೆ. ಕಾಂಗ್ ಅವುಗಳ ಜೊತೆ ಫೈಟ್ ಮಾಡಿ ಸಾಯಿಸ್ತಿದೆ ಅಂತ. ಆಗ ಕಾನ್ರಾಡ್ ಹ್ಯಾಂಕ್ ಗೆ ಹೇಳ್ತಾನೆ, ಇನ್ನು 3 ದಿನದಲ್ಲಿ ನಾವು ಈ ಐಲ್ಯಾಂಡ್ ನ ನಾರ್ತ್ ಕಡೆಗೆ ಹೋಗ್ಬೇಕು ಅಂತ. 30 ದಿನ ಆದ್ರೂ ಹೋಗೋದಕ್ಕಾಗೋದಿಲ್ಲ ಅಂತ ಹ್ಯಾಂಕ್ ಹೇಳ್ತಾನೆ. ಯಾಕೆಂತಂದ್ರೆ ಈ ಕಾಡು ಅಷ್ಟು ದೊಡ್ಡದಾಗಿದೆ. ಆದ್ರೆ ನಾವು ನನ್ನ ಬೋಟ್ ಇಂದ ಹೋಗ್ಬೋದು ಅಂತ ಹೇಳಿ ಇವರನ್ನೆಲ್ಲರನ್ನು ಒಂದು ಬೋಟ್ ಹತ್ರ ಕರ್ಕೊಂಡು ಬರ್ತಾನೆ. ಆಕ್ಚುಲಿ ಇವನು ಕ್ರಾಶ್ ಆಗಿದ್ದಂತೆ ಇವನ ಪ್ಲೇನ್ ಅನ್ನ ಉಪಯೋಗಿಸ್ಕೊಂಡು ಈ ಬೋಟ್ ಅನ್ನ ಮಾಡಿರ್ತಾನೆ. ಆದ್ರೆ ಇದನ್ನ ಇನ್ನೂ ಕೂಡ ರಿಪೇರ್ ಮಾಡ್ಬೇಕು. ರಿಪೇರ್ ಆಗ್ತಿದ್ದಂಗೆನೆ ಇವರೆಲ್ಲರೂ ಇಲ್ಲಿಂದ ಹೋಗ್ಬೋದು. ಅದಕ್ಕೆ ಎಲ್ಲರೂ ಕೂಡ ಸರಿ ಅಂತ ಒಪ್ಕೋತಾರೆ. ಹೀಗೆ ಮೇಸನ್ ಎಲ್ಲರ ಫೋಟೋನ ತೆಗಿತಾ ಒಂದು ದೊಡ್ಡ ಗೋಡೆಯನ್ನ ಹಾದು ಬರ್ತಾಳೆ. ಸ್ಕಲ್ ಕ್ರಾಲರ್ಸ್ ಗಳು ಬರ್ದೇ ಇರ್ಲಿ ಅಂತ ಕಾಡು ಜನರು ಈ ಗೋಡೆನ ಕಟ್ಕೊಂಡಿರ್ತಾರೆ. ಅಲ್ಲೇ ಇವಳಿಗೆ ಒಂದು ದೊಡ್ಡ ಬೈಸನ್ ಹೆಲಿಕಾಪ್ಟರ್ ನ ಕೆಳಗಡೆ ಸಿಗಾಕೊಂಡಿರೋದು ಕಾಣಿಸುತ್ತೆ. ಆದ್ರಿಂದ ಅವಳು ಹೆಲಿಕಾಪ್ಟರ್ ನ ಜರುಗಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಅದೇ ಸಮಯಕ್ಕೆ ಅದನ್ನ ಯಾರೋ ಎತ್ತುತ್ತಾರೆ. ನೋಡಿದ್ರೆ ಅದು ಕಾಂಗ್. ಕಾಂಗ್ ಇವಳನ್ನ ತುಂಬಾ ಕೋಪದಿಂದಾನೇ ನೋಡ್ತಾ ಅಲ್ಲಿಂದ ಏನು ಮಾಡದೆ ಹೊರಟೋಗುತ್ತೆ. ಇವರೆಲ್ಲ ಚಾಪ್ಮನ್ ನ ಹುಡ್ಕೊಂಡು ಕಾಡನ್ನ ಹಾದು ಹೋಗ್ತಿರ್ಬೇಕಾದ್ರೆ ರಕ್ತದಿಂದ ತುಂಬಿರುವಂತ ಕಾಂಗ್ ನ ಕೈ ಗುರುತು ಇವರಿಗೆ ಕಾಣಿಸುತ್ತೆ. ಅದನ್ನ ನೋಡ್ಕೊಂಡೇ ಅವ್ರು ಅಲ್ಲಿಂದ ಮುಂದೆ ಸಾಕ್ತಾರೆ. ವೆಸ್ಟ್ ನಲ್ಲಿ ಚಾಪ್ಮನ್ ಕರ್ನಲ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಇವನು ಕುಂತಿದ್ದಂತ ಮರ ಎದ್ದೊಳುತ್ತೆ. ಆಕ್ಚುಲಿ ಇದೊಂದು ಕ್ರಿಯೇಚರ್. ಆದ್ರೆ ಆ ಕ್ರಿಯೇಚರ್ ಹೆದರ್ಕೊಂಡು ಅಲ್ಲಿಂದ ಓಡೊಂಟೋಗುತ್ತೆ. ಯಾಕೆಂತಂದ್ರೆ ಇವನ ಹಿಂದೆ ಒಂದು ಸ್ಕಲ್ ಕ್ರಾಲರ್ ಇರುತ್ತೆ. ಅದು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ರಾತ್ರಿ ಆಗ್ತಿದ್ದಂಗೆನೆ ಹ್ಯಾಂಕ್ ಆಗಿ ಅವನ ಫ್ರೆಂಡ್ ಜಪಾನ್ ನ ಸೋಲ್ಜರ್ ಇಬ್ರು ಸೇರಿ ಕಟ್ಟಿದ್ದಂತ ಮನೇಲೆ ಇವರೆಲ್ಲರೂ ಕಾಲ ಕಳಿತಿರ್ತಾರೆ. ಇವರು ಕೂಡ ಕಾಡ್ನಲ್ಲೇ ಒಂದು ಜಾಗದಲ್ಲಿ ಬೆಂಕಿನ ಹಾಕಿ ಕಾಲ ಕಳಿತಿರ್ತಾರೆ.
ಮಾಡ್ತಿರ್ತಾರೆ. ಸ್ವಲ್ಪ ದೂರದಲ್ಲೇ ನಮ್ಗೆ ಕಾಂಗ್ ನ ಕೂಡ ತೋರಿಸ್ತಾರೆ. ಕಾಂಗ್ ತುಂಬಾ ಒಂಟಿಯಾಗಿ ಫೀಲ್ ಮಾಡ್ತಿರುತ್ತೆ. ಯಾಕೆಂತಂದ್ರೆ ಇದರ ಪ್ರಜಾತಿಯ ಕೊನೆಯ ಜೀವಿ ಇದು. ಮಾರನೇ ದಿನ ಹ್ಯಾಂಗ್ ಜಪಾನ್ ಸೋಲ್ಜರ್ ನ ಸಮಾಧಿ ಹತ್ರ ಬಂದು ಎಲ್ಲರಿಗೂ ಹೇಳ್ತಾನೆ, ನಾನು ಮತ್ತೆ ಆ ಸೋಲ್ಜರ್ ಈ ಐಲ್ಯಾಂಡ್ ನಲ್ಲಿ ಸಿಗಾಕೊಂಡ್ಮೇಲೆ ನಾನು ಅವನು ಫ್ರೆಂಡ್ಸ್ ಗಳಾಗೋಗಿದ್ವಿ. ಆದ್ರೆ ಸ್ಕಲ್ ಕ್ರಾಲರ್ಸ್ ಗಳು ಅವನನ್ನ ಸಾಯಿಸ್ಬಿಡ್ತು ಅಂತ. ನಂತರ ಇವರು ನಾರ್ತ್ ಕಡೆಗೆ ಹೋಗೋದಕ್ಕೆ ಬೋಟ್ ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಹೊತ್ತು ಕಷ್ಟ ಪಟ್ಟಿದ್ರಿಂದ ಆ ಬೋಟ್ ರೆಡಿ ಆಗೋಗುತ್ತೆ. ಇದರಿಂದ ಎಲ್ಲರಿಗೂ ತುಂಬಾನೇ ಸಂತೋಷ ಆಗ್ತಿರ್ಬೇಕಾದ್ರೇನೆ ಹ್ಯಾಂಕ್ ನೋಡ್ತಾನೆ, ಇವನು ಐಲ್ಯಾಂಡ್ ನಿಂದ ಹೋಗ್ತಿರೋದಕ್ಕೆ ಕಾಡು ಜನರೆಲ್ಲ ತುಂಬಾ ದುಃಖ ಪಡ್ತಿರ್ತಾರೆ. ಆದ್ರಿಂದ ಇವನು ನನ್ನನ್ನ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಲ್ಲಿಂದ ಇವರು ಸೀದಾ ನಾರ್ತ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಹ್ಯಾಂಕ್ ಹೇಳ್ತಾನೆ, ನಾನು ವರ್ಲ್ಡ್ ವಾರ್ 2 ಯುದ್ಧಕ್ಕೆ ಬರೋದಕ್ಕಿಂತ ಮುಂಚೆ ಮದ್ವೆ ಆಗಿದ್ದೆ. ನಾನು ಯುದ್ಧಕ್ಕೆ ಬಂದಾಗ ಅವಳಿಗೆ ಮಗು ಆಗಿತ್ತು ಅಂತ ಲೆಟರ್ ಬರ್ದಿದ್ಲು. ಅದಾದ್ಮೇಲೆ ಅವಳನ್ನ ನೋಡ್ಲೇ ಇಲ್ಲ. 30 ವರ್ಷಗಳು ಆಗೋಯ್ತು. ಅವಳು ಇನ್ನೂ ನನಗೋಸ್ಕರ ಕಾಯ್ತಾ ಇದ್ದಾಳೋ ಇಲ್ಲ ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ಟಿದ್ದಾಳೋ ಅಂತ. ಇಲ್ಲ, ಅವರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಇವರಿಬ್ರು ಹೇಳ್ತಾರೆ. ಅದೇ ಸಮಯಕ್ಕೆ ಇವರ ಜೊತೆ ಇದ್ದಂತ ಒಬ್ಬ ಸೋಲ್ಜರ್ ಕರ್ನಲ್ ನ ಟೀಮ್ ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನಾವೊಂದು ಬೋಟ್ ನಲ್ಲಿ ನಾರ್ತ್ ಕಡೆಗೆ ಹೋಗ್ತಿದೀವಿ, ನೀವೆಲ್ಲಿದ್ದೀರಾ ನಮ್ಗೆ ಸಿಗ್ನಲ್ ಅನ್ನ ಕೊಡಿ ಅಂತ. ಆಗ ಇವರು ಕೂಡ ಫ್ಲೇರ್ ಗನ್ ಅನ್ನ ಶೂಟ್ ಮಾಡಿದಾಗ ಕರ್ನಲ್ ನ ಟೀಮ್ ನವರು ಎಲ್ಲಿದ್ದಾರೆ ಅಂತ ಇವರಿಗೆ ಗೊತ್ತಾಗೋಗುತ್ತೆ. ಇದರಿಂದ ಕಾನ್ರಾಡ್ ನ ಟೀಮ್ ನವರು ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೇನೆ ಒಂದು ಕ್ರಿಯೇಚರ್ ಬಂದು ಇವರ ಬೋಟ್ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿನ ಎಳ್ಕೊಂಡು ಹೋಗಿ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡ್ತವೆ. ಅದನ್ನ ಬರೀ ನೋಡೋದನ್ನ ಬಿಟ್ಟು ಇವ್ರ ಕೈಲಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಈಗ ಯೋಚನೆ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿ ಇವರೆಲ್ಲರೂ ಅಲ್ಲಿಂದ ಮುಂದೆ ಬರ್ತಾರೆ. ಒಂದು ದರದಲ್ಲಿ ಇವರು ಬೋಟ್ ಅನ್ನ ನಿಲ್ಲಿಸಿದಾಗ ಅಲ್ಲಿಗೆ ಕರ್ನಲ್ ನ ಟೀಮ್ ನವರು ಕೂಡ ಬರ್ತಾರೆ. ಕರ್ನಲ್ ಕಾನ್ರಾಡ್ ಗೆ ಹೇಳ್ತಾನೆ, ವೆಸ್ಟ್ ನಲ್ಲಿ ನಮ್ಮ ಒಬ್ಬ ಸೋಲ್ಜರ್ ಚಾಪ್ಮ್ಯಾನ್ ಇದ್ದಾನೆ, ಅಲ್ಲಿಗೆ ನಾವು ಹೋಗಿ ಅವನನ್ನ ಕಾಪಾಡಬೇಕು ಅಂತ. ಆದ್ರೆ ಹ್ಯಾಂಕ್ ಮಾತ್ರ ಅಲ್ಲಿಗೆ ಹೋಗೋದು ಬೇಡ, ಯಾಕೆಂತಂದ್ರೆ ಇಲ್ಲಿ ಸ್ಕಲ್ ಕ್ರಾಲರ್ಸ್ ಗಳು ಇರ್ತವೆ ಅಂತ ಹೇಳ್ತಿರ್ತಾನೆ. ಆದ್ರೆ ಏನೇ ಮಾಡಿದ್ರು ಕೂಡ ಕರ್ನಲ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾವು ಹೋಗ್ಲೇಬೇಕು ಅಂತ ಹೇಳ್ತಿರ್ತಾನೆ. ಇನ್ನೇನ್ ಮಾಡೋದು ಅಂತ ಅದಕ್ಕೆ ಕಾನ್ರಾಡ್ ಕೂಡ ಸರಿ ಅಂತ ಒಪ್ಕೋತಾನೆ. ಯಾರಿಗೂ ಕೂಡ ವೆಸ್ಟ್ ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇವರೆಲ್ಲರೂ ಸೇರಿ ಚಾಪ್ಮ್ಯಾನ್ ನ ಹುಡ್ಕೊಂಡು ಈಸ್ಟ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಈ ಜಾಗದಲ್ಲಿ ಕಾಂಗ್ ನ ತಂದೆ ತಾಯಿಯ ಅಸ್ಥಿ ಪಂಜರಗಳೆಲ್ಲ ಇರ್ತವೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಅಲ್ಲಿ ಬೆಂಕಿ ಕಿಡಿ ಬಿದ್ದು ಬ್ಲಾಸ್ಟ್ ಆಗೋಗುತ್ತೆ. ಯಾಕೆಂತಂದ್ರೆ ಜಾಗದಲ್ಲಿ ಬರೀ ಪೆಟ್ರೋಲೇ ಇರುತ್ತೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ತುಂಬಾನೇ ವಿಚಿತ್ರವಾಗಿರುವಂತ ಶಬ್ದಗಳು ಕೇಳಿಸ್ತವೆ. ಆದ್ರಿಂದ ಇವರೆಲ್ಲರೂ ಬೇರೆ ಬೇರೆ ಜಾಗದಲ್ಲಿ ಬಚ್ಚಿಟ್ಕೊಬಿಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಸ್ಕಲ್ ಕ್ರಾಲರ್ ಬರುತ್ತೆ. ಅದು ತಿಂದಿರೋದನ್ನ ಜೀರ್ಣ ಮಾಡ್ಕೊಳಕ್ಕಾಗದೆ ಅದನ್ನ ಉಗ್ದಾಗ ಒಂದು ಸ್ಕಲ್ ಹೊರಗಡೆ ಬರುತ್ತೆ. ಆ ಸ್ಕಲ್ ಗೆ ಹಾಕಿದಂತ ಡಾಲರ್ ಇಂದ ಇವರಿಗೆ ಗೊತ್ತಾಗೋಗುತ್ತೆ ಆ ಸ್ಕಲ್ ಚಾಪ್ಮ್ಯಾನ್ದು ಅಂತ. ಅಂದ್ರೆ ಆಗ್ಲೇ ಒಂದು ಸ್ಕಲ್ ಕ್ರಾಲರ್ ಚಾಪ್ಮ್ಯಾನ್ ನ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಅದೇ ಇದು. ಅದು ಅಲ್ಲಿಂದ ಹೋಗ್ತಿದ್ದಂಗೆನೆ ಇವರೆಲ್ಲರೂ ಹೊರಗಡೆ ಬರ್ತಾರೆ. ಆದ್ರೆ ವಿಲಿಯಂ ನ ಕ್ಯಾಮೆರಾ ಫ್ಲಾಶ್ ಆನ್ ಆಗೋಗುತ್ತೆ. ಆಗ ಅದು ಅಲ್ಲಿಗೆ ಬಂದು ವಿಲಿಯಂ ನ ತಿಂದು ಸಾಯಿಸ್ಬಿಡುತ್ತೆ. ಇದರಿಂದ ಇವರೆಲ್ಲರೂ ಹೆದರ್ಕೊಳ್ತಿರ್ಬೇಕಾದ್ರೆ ಅದು ಮತ್ತೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಇವರು ಕೂಡ ಫೈರ್ ಗನ್ ಇಂದ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಒಂದಷ್ಟು ಗ್ಯಾಸ್ ಬಾಂಬ್ ಗಳು ಬ್ಲಾಸ್ಟ್ ಆಗೋಗ್ತವೆ. ಇದರಿಂದ ಮಲಗಿದ್ದಂತ ಸಣ್ಣ ಸಣ್ಣ ಕ್ರಿಯೇಚರ್ಸ್ ಗಳು ಕೂಡ ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಅದೇ ಸಮಯಕ್ಕೆ ಇವರು ಸ್ಕಲ್ ಕ್ರಾಲರ್ ಇದ್ದಂತ ಜಾಕೆ ಬೆಂಕಿನ ಹಾಕ್ಬಿಡ್ತಾರೆ. ಆಗ ಅಲ್ಲೊಂದು ಬ್ಲಾಸ್ಟ್ ಆಗಿ ಅದು ಸತ್ತೋಗುತ್ತೆ. ಇವರೆಲ್ಲರೂ ಪ್ರಾಣನ ಕಾಪಾಡ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ಹ್ಯಾಂಕ್ ಎಲ್ಲರಿಗೂ ಹೇಳ್ತಾನೆ, ಒಂದೇ ಒಂದು ಸ್ಕಲ್ ಕ್ರಾಲರ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು. ಈಸ್ಟ್ ನಲ್ಲಿ ಇದೇ ತರ ಇನ್ನೂ ತುಂಬಾ ಸ್ಕಲ್ ಕ್ರಾಲರ್ಸ್ ಗಳು ಇದಾವೆ. ನಾವ್ ಅಲ್ಲಿಗೆ ಹೋದ್ರೆ ಬದುಕೋದಕ್ಕೆ ಚಾನ್ಸ್ ಇಲ್ಲ, ಹೋಗೋದ್ ಬೇಡ ಅಂತ. ಆದ್ರೆ ಕರ್ನಲ್ ಮಾತ್ರ ನಾನು ಚಾಪ್ಮನ್ ನ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ಕಾನ್ರಾಡ್ ಸ್ಕಲ್ ನಲ್ಲಿ ಸಿಕ್ಕಿದಂತ ಡಾಲರ್ ನ ತೋರಿಸಿ ಹೇಳ್ತಾನೆ, ಚಾಪ್ಮನ್ ಈಗ ಬದುಕಿಲ್ಲ ಅಂತ. ಆದ್ರೂ ಕೂಡ ನಾನು ಈಸ್ಟ್ ಗೆ ಹೋಗ್ಲೇಬೇಕು. ಅಲ್ಲಿರುವಂತ ಹೆಲಿಕಾಪ್ಟರ್ ನಲ್ಲಿ ತುಂಬಾನೇ ವೆಪನ್ಸ್ ಗಳೆಲ್ಲ ಇದಾವೆ. ಆ ವೆಪನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನನ್ನ ಸೈನಿಕರನ್ನ ಸಾಯಿಸಿರುವಂತ ಆ ಕಾಂಗ್ ನ ಸಾಯಿಸ್ಬೇಕು ಅಂತ. ಇವರೆಲ್ಲ ಆ ರೀತಿ ಮಾಡ್ಬೇಡಿ ಅಂತ ಹೇಳ್ತಿರ್ತಾರೆ. ನೀವೇನಾದ್ರೂ ಕಾಂಗ್ ನ ಸಾಯಿಸಿದ್ರೆ ಎಲ್ಲಾ ಸ್ಕಲ್ ಕ್ರಾಲರ್ಸ್ ಗಳು ಹೊರಗಡೆ ಬಂದು ಈ ಐಲ್ಯಾಂಡ್ ನೇ ನಾಶ ಮಾಡ್ಬಿಡ್ತವೆ. ಅಷ್ಟಕ್ಕೂ ಕಾಂಗ್ ಏನು ನಮ್ಮ ಮೇಲೆ ಸುಮ್ನೆ ಅಟ್ಯಾಕ್ ಮಾಡ್ಲಿಲ್ಲ, ನಾವು ಬಾಂಬ್ ಹಾಕಿದ್ರಿಂದಾನೇ ಅದು ಅಟ್ಯಾಕ್ ಮಾಡಿದ್ದು ಅಂತ. ಆದ್ರೆ ಏನೇ ಮಾಡಿದ್ರು ಕೂಡ ಕರ್ನಲ್ ಇವರ ಮಾತನ್ನ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಅದಕ್ಕೆ ಕಾನ್ರಾಡ್ ಹೇಳ್ತಾನೆ, ಸರಿ ಆಯ್ತು, ನಾನು ನನ್ನ ಟೀಮ್ ಅನ್ನ ಕರ್ಕೊಂಡು ಮತ್ತೆ ಬೋಟ್ ಹತ್ರ ಹೋಗ್ತಿದ್ದೀನಿ. ಇವತ್ ರಾತ್ರಿವರೆಗೂ ಬೋಟ್ ಅಲ್ಲಿ ನಾವು ನಿಮ್ಗೋಸ್ಕರ ಕಾಯ್ತೀವಿ, ನೀವ್ ಬೇಕಾದ್ರೆ ಈಗ ಈಸ್ಟ್ ಗೆ ಹೋಗ್ಬೋದು ಅಂತ. ಅದಕ್ಕೆ ಸರಿ ಅಂತ ಹೇಳಿ ಕರ್ನಲ್ ಕೂಡ ಅವನ ಟೀಮ್ ಅನ್ನ ಕರ್ಕೊಂಡು ಹೋಗ್ತಾನೆ. ಸರಿ ಅಂತ ಹೇಳಿ ಇವರು ಕೂಡ ಬೋಟ್ ಇರುವಂತ ಜಾಗಕ್ಕೆ ಹೋಗ್ತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಕರ್ನಲ್ ಹಾಗೆ ಅವನ ಟೀಮ್ ನವರು ಈಸ್ಟ್ ಗೆ ಬಂದು ತಲುಪ್ತಾರೆ. ಇಲ್ಲಿರುವಂತ ಹೆಲಿಕಾಪ್ಟರ್ ನಲ್ಲಿ ಇವರಿಗೆ ತುಂಬಾ ವೆಪನ್ಸ್ ಗಳೆಲ್ಲ ಸಿಗ್ತವೆ. ಆ ವೆಪನ್ಸ್ ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇವರು ನೀರಿನ ಒಳಗಡೆ ಪೆಟ್ರೋಲ್ ಅನ್ನ ಹಾಕ್ತಾರೆ ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಕಾನ್ರಾಡ್ ಹಾಗೆ ಮೇಸನ್ ಇಬ್ರು ಕೂಡ ಇವರ ಬೋಟ್ ಎಲ್ಲಿರ್ಬೋದು ಅಂತ ನೋಡೋದಕ್ಕೆ ಬೆಟ್ಟದ ಮೇಲೆ ಬರ್ತಾರೆ. ಅದೇ ಸಮಯಕ್ಕೆ ಆ ಜಾಗಕ್ಕೆ ಕಾಂಗ್ ಬರುತ್ತೆ. ಇವರಿಬ್ರು ಅದನ್ನ ನೋಡಿ ಹೆದರ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ಇವ್ರಿಗೆ ಗೊತ್ತಾಗೋಗುತ್ತೆ ಕಾಂಗ್ ಯಾರ ಮೇಲೂ ಕೂಡ ಸುಮ್ನೆ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ, ಇದು ಪ್ರೀತಿಯನ್ನ ಬಯಸ್ತಿದೆ ಅಂತ. ಹೀಗೆ ಅದು ಇವರಿಬ್ರನ್ನ ನೋಡ್ತಿರ್ಬೇಕಾದ್ರೇನೆ ಕರ್ನಲ್ ಹಾಗೆ ಅವನ ಜನರು ಕಾಡಿನ ಒಳಗಡೆ ಬ್ಲಾಸ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಕಾಂಗ್ ಅಲ್ಲಿಗೆ
ಹೋಗುತ್ತೆ. ಕಾಂಗ್ ಬರ್ಲಿ ಅಂತಾನೆ ಕರ್ನಲ್ ಈ ರೀತಿ ಎಲ್ಲ ಮಾಡ್ತಿರೋದು. ಕಾಂಗ್ ಅಲ್ಲಿಗೆ ಬಂದು ತುಂಬಾ ಕೋಪದಿಂದ ಕರ್ನಲ್ ನ ಸಾಯಿಸೋದಕ್ಕೆ ಬರ್ತಿರ್ಬೇಕಾದ್ರೆ ಇವನು ನೀರಿನ ಒಳಗಡೆ ಬೆಂಕಿನ ಹಾಕ್ಬಿಡ್ತಾನೆ. ನೀರಿನ ಒಳಗಡೆ ಪೆಟ್ರೋಲ್ ಇದ್ದಿದ್ರಿಂದ ಆ ಜಾಗ ಎಲ್ಲ ಬೆಂಕಿ ಎತ್ಕೊಬಿಡುತ್ತೆ. ಬೆಂಕಿಯಿಂದ ಕಾಂಗ್ ಹಾಗೆ ಉರಿತಿರುತ್ತೆ. ಹೀಗೆ ಇವರೆಲ್ಲ ನೋಡ್ತಿರ್ಬೇಕಾದ್ರೆ ಕಾಂಗ್ ಮುಂದೆ ಬಂದು ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಅಟ್ಯಾಕ್ ಮಾಡ್ತಾ ಮಾಡ್ತಾ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗುತ್ತೆ. ಆದ್ರಿಂದ ಇವರು ಬಾಂಬ್ ಗಳನ್ನ ಫಿಟ್ ಮಾಡ್ತಿರ್ತಾರೆ ಕಾಂಗ್ ಹತ್ರ ಬ್ಲಾಸ್ಟ್ ಮಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಕಾನ್ರಾಡ್, ಮೇಸನ್ ಹಾಗೆ ಹ್ಯಾಂಕ್ ಬಂದು ಅವರನ್ನ ತಡಿತಾರೆ. ನೀವು ತುಂಬಾ ದೊಡ್ಡ ತಪ್ಪನ್ನ ಮಾಡ್ತಿದ್ದೀರಾ. ಕಾಂಗ್ ಅದ್ರ ಜಾಗನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ ಜೊತೆ ಫೈಟ್ ಮಾಡಿದ್ದು ಅಷ್ಟೇ. ನಾವೇನಾದ್ರೂ ಬಾಂಬ್ ಅನ್ನ ಹಾಕಿರ್ಲಿಲ್ಲ ಅಂದಿದ್ರೆ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರ್ಲಿಲ್ಲ ಅಂತ ಕರ್ನಲ್ ಜೊತೆ ಇದ್ದಂತ ಸೋಲ್ಜರ್ಸ್ ಗಳಿಗೂ ಕೂಡ ಇವರೆಲ್ಲ ಹೇಳ್ತಿರೋದು ಸರಿ ಅನ್ಸುತ್ತೆ. ಆದ್ರಿಂದ ಅವರು ಕೂಡ ಕರ್ನಲ್ ನ ವಿರುದ್ಧನೇ ಆಗೋಗ್ತಾರೆ. ಕರ್ನಲ್ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡಿರೋದ್ರಿಂದ ನೀರಿನ ಒಳಗಡೆ ಮಲಗಿದ್ದಂತ ಆ ದೊಡ್ಡ ಸ್ಕಲ್ ಕ್ರಾಲರ್ ಗೆ ಎಚ್ಚರ ಆಗೋಗುತ್ತೆ. ಅದು ಇವ್ರ ಹತ್ರ ಬರ್ತಿದ್ದಂಗೆನೆ ಇವರೆಲ್ಲರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಆದ್ರೆ ಕರ್ನಲ್ ಮಾತ್ರ ಅಲ್ಲೇ ಇರ್ತಾನೆ. ಅದೇ ಸಮಯಕ್ಕೆ ಕಾಂಗ್ಗೆ ಎಚ್ಚರ ಆಗಿ ಕರ್ನಲ್ ನ ಸಾಯಿಸ್ಬಿಡುತ್ತೆ. ನಂತರ ಆ ದೊಡ್ಡ ಸ್ಕಲ್ ಕ್ರಾಲರ್ ಹಾಗೆ ಕಾಂಗ್ ನ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಇವರೆಲ್ಲರೂ ಬೋಟ್ ನ ಹುಡ್ಕೊಂಡು ಒಂದು ಜಾಗಕ್ಕೆ ಬರ್ತಾರೆ. ನೀನು ಬೆಟ್ಟಗಳ ಮೇಲೆ ಹೋಗಿ ಬ್ರೂಕ್ಗೆ ಸಿಗ್ನಲ್ ಕೊಡು ಅಂತ ಹೇಳಿ ಮೇಸನ್ನ ಕಳಿಸ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಆ ದೊಡ್ಡ ಸ್ಕಲ್ ಕೂಡ ಬಂದ್ಬಿಡುತ್ತೆ. ಈ ಕಡೆ ಮೇಸನ್ ಬೆಟ್ಟದ ಮೇಲೆ ಹತ್ತುತ್ತಿರ್ತಾಳೆ. ಇದು ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಕಾಂಗ್ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಬರೀ ಫೈಟ್ ಅಲ್ಲ, ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಈಗ ಇವೆರಡು ತುಂಬಾ ಭಯಂಕರವಾಗಿ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೇನೆ ಮೇಸನ್ ಫ್ಲೇರ್ ಗನ್ ಇಂದ ಬ್ರೂಕ್ಗೆ ಸಿಗ್ನಲ್ ಕೊಡ್ತಾಳೆ. ಕಾಂಗ್ ಒಂದು ಮರನ ಕಿತ್ಕೊಂಡು ಸ್ಕಲ್ ಗೆ ಚೆನ್ನಾಗಿ ಹೊಡಿತಿರುತ್ತೆ. ಆದ್ರೆ ಸ್ಕಲ್ ಕೂಡ ಏನು ಕಮ್ಮಿ ಇರೋದಿಲ್ಲ. ಅದ್ರ ಜೊತೆ ಫೈಟ್ ಮಾಡಿ ಕಾಂಗ್ ನ ಹೋಗಿ ಸರಪಳಿಗಳ ಮಧ್ಯೆ ಸಿಗಾಕೊಳ್ಳೋ ರೀತಿ ಮಾಡ್ಬಿಡುತ್ತೆ. ಇನ್ನೇನು ಅದು ಕಾಂಗ್ ನ ಸಾಯಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೇನೆ ಬ್ರೂಕ್ ಅಲ್ಲಿಗೆ ಬೋಟ್ ಅನ್ನ ತಗೊಂಡ್ ಬಂದು ಅದಕ್ಕೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಎಲ್ರು ಬೋಟ್ ನ ಒಳಗಡೆ ಬಂದ್ಬಿಡ್ತಾರೆ. ಆಗ್ಲೇನೆ ಬುಲೆಟ್ ಕೂಡ ಖಾಲಿ ಆಗೋಗುತ್ತೆ. ಇದು ಬೋಟ್ ನಲ್ಲಿರೋರ್ನೆಲ್ಲ ಸಾಯಿಸೋದಕ್ಕೆ ಅಂತ ಬರ್ತಿರುತ್ತೆ. ಕಾಂಗ್ ಇಲ್ಲಿಂದ ಬಿಡ್ಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರುತ್ತೆ. ಅದೇ ಸಮಯಕ್ಕೆ ಮೇಸನ್ ಫ್ಲೇರ್ ಗನ್ ಇಂದ ಅದಕ್ಕೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಹಾಗೆ ಕಾನ್ರಾಡ್ ಕೂಡ ಅದನ್ನ ಡಿಸ್ಟ್ರಾಕ್ಟ್ ಮಾಡಿ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಕಾಂಗ್ ಮತ್ತೆ ಅಲ್ಲಿಗೆ ಬಂದು ಇದರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಇವುಗಳು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಬೆಟ್ಟದ ಮೇಲಿದ್ದಂತ ಮೇಸನ್ ನೀರಿನ ಒಳಗಡೆ ಬಿದ್ದೋಗ್ತಾಳೆ. ಆಗ ಕಾಂಗ್ ಅದಕ್ಕೆ ಪಂಚನ್ನ ಮಾಡಿ ಇಲ್ಲಿಗೆ ಬಂದು ಮೇಸನ್ನ ಕಾಪಾಡುತ್ತೆ. ಮತ್ತೊಂದ್ಸಲ ಇದು ಕಾಂಗ್ ನ ಮೇಲೆ ಅಟ್ಯಾಕ್ ಮಾಡಿ ಮೇಸನ್ ಇರುವಂತ ಕೈಯನ್ನೇ ತಿಂದು ಬಿಡುತ್ತೆ. ಇದರಿಂದ ಕಾಂಗ್ಗೆ ತುಂಬಾ ಕೋಪ ಬಂದು ಸ್ಕಲ್ ನ ನಾಲ್ಗೆನೆ ತೆಗೆದು ಬಿಡುತ್ತೆ. ಇದರಿಂದ ಅದು ಸತ್ತೋಗುತ್ತೆ. ನಂತರ ಕಾಂಗ್ ಮೇಸನ್ನ ಒಂದು ನದಿಯ ದಡದಲ್ಲಿ ಇಟ್ಟು ಹೋಗ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಕಾನ್ರಾಡ್ ಕೂಡ ಬರ್ತಾನೆ. ಹೇಗೋ ಮೇಸನ್ನ ಪ್ರಾಣನು ಕೂಡ ಉಳಿಯುತ್ತೆ. ಹೀಗೆ ಉಳ್ಕೊಂಡಿರುವಂತ ಜನರೆಲ್ಲ ಬೋಟ್ ನಲ್ಲಿ ನಾರ್ತ್ ಗೆ ಬಂದು ತಲುಪ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಹೆಲಿಕಾಪ್ಟರ್ಸ್ ಗಳು ಬರ್ತಿರ್ತವೆ. ಕಾಂಗ್ ಕೂಡ ಸ್ಕಲ್ ಐಲ್ಯಾಂಡ್ ನಲ್ಲಿ ಅದರ ಮಾಮೂಲಿ ಜೀವನನ ಬದುಕೋದಕ್ಕೆ ಶುರು ಮಾಡುತ್ತೆ. ನಂತರ ಈ ಮೂವಿಯ ಕೊನೆಯಲ್ಲಿ ನಮ್ಗೆ ತೋರಿಸ್ತಾರೆ ಹ್ಯಾಂಕ್ 30 ವರ್ಷಗಳ ನಂತರ ಅವನ ಮನೆಗೆ ಬರ್ತಾನೆ. ಈಗ ಅವನ ಮಗ 30 ವರ್ಷದವನಾಗೋಗಿರ್ತಾನೆ. ಹಾಗೆ ಹ್ಯಾಂಕ್ ನ ಹೆಂಡತಿನೂ ಕೂಡ ಬೇರೆ ಯಾರನ್ನು ಕೂಡ ಮದ್ವೆ ಆಗದೆ ಇವನ್ಗೋಸ್ಕರನೇ ಕಾಯ್ತಿರ್ತಾಳೆ. ಹಾಗೆ ಇವನು ಒಂದು ಹ್ಯಾಪಿ ಆಗಿರುವಂತ ಜೀವನನ ಬದುಕೋದಕ್ಕೆ ಶುರು ಮಾಡ್ತಾನೆ. ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಕಾನ್ರಾಡ್ ಹಾಗೆ ಮೇಸನ್ನ ಒಂದು ರೂಮ್ ನಲ್ಲಿ ಇಟ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬ್ರೂಕ್ ಹಾಗೆ ಅವನ ಜೊತೆ ಒಬ್ಳು ಹುಡುಗಿ ಬಂದು ಇವರಿಗೆ ಹೇಳ್ತಾರೆ ಈ ಪ್ರಪಂಚದಲ್ಲಿರೋದು ಬರೀ ಕಾಂಗ್ ಒಂದೇ ಮಾನ್ಸ್ಟರ್ ಅಲ್ಲ, ಇನ್ನು ತುಂಬಾ ಮಾನ್ಸ್ಟರ್ಸ್ ಗಳು ಇದಾವೆ ಅಂತ ಹೇಳಿ ಗಾಡ್ಜಿಲಾ, ಗಿಡೋರಾ ಹಾಗೆ ಇನ್ನೂ ತುಂಬಾ ಮಾನ್ಸ್ಟರ್ಸ್ ಗಳನ್ನ ತೋರಿಸಿ ಹೇಳ್ತಾರೆ. ನಮ್ಮ ಮೊನಾರ್ಕ್ ನ ಕಂಪನಿಯ ಕೆಲಸನೇ ಇದು, ಮಾನ್ಸ್ಟರ್ಸ್ ಗಳನ್ನ ಕಂಡಿಡಿದು ಅವುಗಳನ್ನ ಮನುಷ್ಯರಿಂದ ದೂರ ಇರೋ ರೀತಿ ಮಾಡೋದು ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ